ಎಲ್ರಿಗೂ ಗ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಈಗ ನಮ್ಮ ತಂದೆ ತಾಯಿ, ಅವ್ರ ತಂದೆ ತಾಯಿ ಎಲ್ಲ ಹೇಗೆ ಹಣನ ಈಸಿಯಾಗಿ ಮ್ಯಾನೇಜ್ ಮಾಡ್ತಿದ್ರು ಅಂತ ನೀವು ಗಮನಿಸಿದ್ದೀರಾ? ನಮ್ಮ ಕೈಯಲ್ಲಂತೂ ಈಗ ಮಿಡಲ್ ಆಫ್ ದ ಮಂತ್ ಅಂತ ತಗೊಂಡ್ರೇನೆ ಎಲ್ಲ ಖಾಲಿ ಆಗಿರುತ್ತೆ. ಹಣನೂ ಇರಲ್ಲ, ಸೇವಿಂಗ್ಸು ಇರಲ್ಲ. ಬಟ್ ಅವ್ರ ಕೈ ಹೇಗೋ ಖಾಲಿನೇ ಆಗ್ತಾ ಇರಲಿಲ್ಲ. ಅದಕ್ಕೆ ಸೀಕ್ರೆಟ್ ಏನು ಅಂತ ಯೋಚನೆ ಮಾಡಿದ್ರೆ ಗ್ಯಾರಂಟಿಡ್ ಇನ್ಕಮ್ ಸೋರ್ಸಸ್ ಅಂತ ನಮಗೆ ಗೊತ್ತಾಗುತ್ತೆ. ಆ ಗ್ಯಾರಂಟಿಡ್ ಇನ್ಕಮ್ ಸೋರ್ಸಸ್ ಅಲ್ಲಿ ಒಂದಾಗಿರುವಂತ ಸ್ಕೀಮ್ ಬಗ್ಗೆ ಇವತ್ತು ಮಾತಾಡ್ತಾ ಇದೀವಿ. ಆ ಸ್ಕೀಮೇ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಈ ಸ್ಕೀಮಲ್ಲಿ ಏನಾಗುತ್ತೆ ಅಂದ್ರೆ ರೆಗ್ಯುಲರ್ ಆಗಿ ಟೆನ್ಷನ್ ಫ್ರೀ ಮಂತ್ಲಿ ಇನ್ಕಮ್ ಸಿಗುತ್ತೆ. ಯಾರಿಗೆ ಆದ್ರೂ ಬ್ಯಾಂಕ್ ಅಕೌಂಟ್ ಅಲ್ಲಿ ಮಂತ್ಲಿ ಇನ್ಕಮ್ ಬರ್ತಿದೆ ಅಂದ್ರೆ ಅದು ಟೆನ್ಷನ್ ಫ್ರೀ ಅಂತಂದ್ರೆ ಖುಷಿ ಆಗಲ್ವಾ? ಹಾಗಾದ್ರೆ ಬನ್ನಿ ಈ ಸ್ಕೀಮ್ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಇದರ ಫೀಚರ್ಸ್ ಏನು, ಎಲಿಜಿಬಿಲಿಟಿ ಏನು, ಇಂಟ್ರೆಸ್ಟ್ ರೇಟ್ಸ್ ಏನು, ಎಲ್ಲ ಮಾಹಿತಿನೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ನ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಗ್ರೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಏನು ಅಂತ ತಿಳ್ಕೊಳ್ಳೋಣ. ಈ ಸ್ಕೀಮು ಗೌರ್ಮೆಂಟ್ ಬ್ಯಾಕ್ಡ್ ಇದೆ, ಸ್ಮಾಲ್ ಸೇವಿಂಗ್ ಸ್ಕೀಮ್ ಆಗಿದೆ. ಇದ್ರೊಳಗೆ ಏನಾಗುತ್ತೆ, ನೀವು ಒಂದು ಲಂಸಮ್ ಅಮೌಂಟ್ ನ ಇನ್ವೆಸ್ಟ್ ಮಾಡಬೇಕು. ಲಂಸಮ್ ಅಮೌಂಟ್ ಅಂದ್ರೇನು, ಒಂದು ದೊಡ್ಡ ಮೊತ್ತ ಅಂತ. ಸೊ ಅದು 1 ಲಕ್ಷನೂ ಆಗಿರ್ಬೋದು. ಸೊ ಆ ಮೊತ್ತನ ಇನ್ವೆಸ್ಟ್ ಮಾಡಿದ್ಮೇಲೆ ನಿಮ್ಗೆ ರೆಗ್ಯುಲರ್ ಆಗಿ ಮಂತ್ಲಿ ಫಿಕ್ಸ್ಡ್ ಇನ್ಕಮ್ ಬರೋದಕ್ಕೆ ಶುರು ಆಗುತ್ತೆ. ಸೊ 5 ವರ್ಷಗಳ ಕಾಲ ಬರೋದಕ್ಕೆ ಶುರು ಆಗುತ್ತೆ. ಸೊ 5 ವರ್ಷ ಆದ್ಮೇಲೆ ಏನಾಗುತ್ತೆ, ಆಮೇಲೆ ನೀವು ಏನ್ ಇನಿಷಿಯಲಿ ಅಮೌಂಟ್ ನ ಡೆಪಾಸಿಟ್ ಮಾಡಿದಿರಾ ಅದು ನಿಮ್ಗೆ ವಾಪಸ್ ಬರುತ್ತೆ. ಸೊ ಈಗ 1 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ತಗೊಳ್ಳೋಣ ಉದಾಹರಣೆಗೆ. ಸೊ ಅದರ ಏನು ಇಂಟ್ರೆಸ್ಟ್ ರೇಟ್ ಏನು ಕ್ಯಾಲ್ಕುಲೇಟ್ ಆಗ್ಬಿಟ್ಟು ಸೊ ಮಂತ್ಲಿ ನಿಮ್ಗೆ ಇನ್ಕಮ್ ಬರೋದಕ್ಕೆ ಶುರು ಆಗುತ್ತೆ. ಅದು 5 ವರ್ಷಗಳ ತನಕ. ಸೊ ಅದಾದ್ಮೇಲೆ 5 ವರ್ಷ ಆದ್ಮೇಲೆ ನಿಮ್ಗೆ ಆ 1 ಲಕ್ಷ ಕೂಡ ವಾಪಸ್ ಬರುತ್ತೆ. ಇನ್ನು ಭಾರತದಲ್ಲಿ ಎಷ್ಟೊಂದು ಜನ ಈ ಸ್ಕೀಮ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಸ್ಪೆಸಿಫಿಕಲಿ ಅಂತ ತಗೊಂಡ್ರೆ ಸೀನಿಯರ್ ಸಿಟಿಸನ್ಸ್, ಅವ್ರಿಗಂತೂ ಆದಾಯ ಬರ್ತಿರಲ್ಲ ಅಲ್ವಾ? ಆಗ ಏನಾಗುತ್ತೆ, ಈ ಸ್ಕೀಮಲ್ಲಿ ಅವರು ಅಮೌಂಟ್ ಹಾಕಿ ಅವರ ರಿಟೈರ್ಮೆಂಟ್ ಅಮೌಂಟ್ನ ಹಾಕಿ ಮಂತ್ಲಿ ಆದಾಯ ಬರೋ ಹಾಗೆ ಮಾಡಿಕೊಂಡು ಆರಾಮಾಗಿ ಟೆನ್ಷನ್ ಫ್ರೀ ಲೈಫ್ನ ಲೀಡ್ ಮಾಡ್ಬೋದು ಅಂತ ಸೀನಿಯರ್ ಸಿಟಿಸನ್ಸು ಎಸ್ಪೆಷಲಿ ಇದಕ್ಕೆ ಆಪ್ಟ್ ಮಾಡ್ತಾರೆ. ಸೊ ಈಗ ಈ ಸ್ಕೀಮ್ನ ಫೀಚರ್ಸ್ ಏನೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಂಬರ್ 1 ಫೀಚರ್ ಅಂದ್ರೆ ಕ್ಯಾಪಿಟಲ್ ಪ್ರೊಟೆಕ್ಷನ್. 100% ಕ್ಯಾಪಿಟಲ್ ಪ್ರೊಟೆಕ್ಷನ್ ಆಗುತ್ತೆ. ಯಾಕೆ ಅಂತಂದ್ರೆ ಇದು ಗೌರ್ಮೆಂಟ್ ಬ್ಯಾಕ್ಡ್ ಅಂತ ನಾನು ಅವಾಗಲೇ ಹೇಳಿದ್ದೀನಿ. ಸೊ ಆದ್ರಿಂದ ನೀವೇನ್ ಹಣ ಹಾಕಿರ್ತೀರಾ, ಈಗ 5 ಲಕ್ಷ ಅಥವಾ 10 ಲಕ್ಷನೇ ಹಾಕಿದ್ದೀರಾ ಅನ್ಕೊಳ್ಳಿ, ಅಷ್ಟೂ ನಿಮ್ಗೆ ಅಲ್ಲೇ ಇರುತ್ತೆ. ಸೊ ಆ ಅಮೌಂಟು ಯಾವುದೇ ರೀತಿಯಾಗಿ ಎರೋಡ್ ಆಗೋದಿಲ್ಲ. ಈಗ ಮಾರ್ಕೆಟ್ ಅಲ್ಲಿ ಫ್ಲಕ್ಚುಯೇಟ್ ಆಗ್ತಿದೆ ಅಂದ ತಕ್ಷಣ ನಿಮ್ಮ ಕ್ಯಾಪಿಟಲ್ ಕೂಡ ಎರೋಡ್ ಆಗ್ಬೋದಲ್ವಾ? ಆ ರೀತಿಯಾದ ರಿಸ್ಕು ಇಲ್ಲಿ ಇರೋದಿಲ್ಲ. ಸೊ 5 ವರ್ಷ ಆದ್ಮೇಲೆ 100% ಅಮೌಂಟು ನಿಮ್ಗೆ ವಾಪಸ್ ಬರುತ್ತೆ. ಸೊ ಅದು ಕ್ಯಾಪಿಟಲ್ ಪ್ರೊಟೆಕ್ಷನ್ ನಂಬರ್ 1 ಫೀಚರ್ ಅಂತಾನೆ ಹೇಳ್ಬೋದು. ಮತ್ತೊಂದು ಫೀಚರ್ ಅಂದ್ರೆ ಟೆನ್ಯೂರ್. 5 ವರ್ಷ ತನಕ ಲಾಕ್ ಇನ್ ಪೀರಿಯಡ್ ಇದೆ. 5 ವರ್ಷ ಆದ್ಮೇಲೆ ನೀವು ಅದನ್ನ ವಿಡ್ರಾ ಮಾಡ್ಬೋದು ಅಥವಾ ರೀಇನ್ವೆಸ್ಟ್ ಮಾಡ್ಬೋದು. ನಿಮ್ಮ ಫೈನಾನ್ಷಿಯಲ್ ಪ್ಲಾನ್ ಏನಿದೆ ಅಂತ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ಬೋದು. ಮತ್ತೊಂದು ಫೀಚರ್ ಅಂದ್ರೆ ಲೋ ರಿಸ್ಕ್. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದಾಗೆ ಮಾರ್ಕೆಟ್ ಫ್ಲಕ್ಚುಯೇಟ್ ಆಗಿದ್ರೆ ಇಲ್ಲಿ ಯಾವುದೇ ರೀತಿಯಾದ ಇಂಪ್ಯಾಕ್ಟ್ ಆಗೋದಿಲ್ಲ. ಸೊ ಸ್ಟಾಕ್ಸ್ಗೆ, ಮ್ಯೂಚುವಲ್ ಫಂಡ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಇದು ಕಂಪ್ಲೀಟ್ಲಿ ಲೋ ರಿಸ್ಕ್ ಅಂತಾನೆ ನಾವು ಹೇಳ್ಬೋದು. ಮತ್ತೊಂದು ಫೀಚರ್ ಅಂದ್ರೆ ಲೋ ಡೆಪಾಸಿಟ್ ಅಮೌಂಟ್. ಈಗ ನೀವು 1 ಲಕ್ಷನೇ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ, 1,000 ಇಂದ ನೀವು ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಹತ್ರ 10,000 ಇರ್ಬೋದು, 20,000 ಆಗಿರ್ಬೋದು, 50,000 ಆಗಿರ್ಬೋದು. ಯಾವುದೇ ರೀತಿಯಾದ ಅಮೌಂಟ್ನ ನೀವು ಇನ್ವೆಸ್ಟ್ ಮಾಡ್ಬೋದು. ಬಟ್ ಆದ್ರೆ ಇಲ್ಲಿ ಅಪ್ಪರ್ ಲಿಮಿಟ್ ಇದೆ. ಅಪ್ಪರ್ ಲಿಮಿಟ್ ಬಗ್ಗೆ ನಾವು ಮಾತಾಡೋಣ. ಈಗ ಟ್ಯಾಕ್ಸ್ ಇಂಪ್ಲಿಕೇಶನ್ ನೋಡ್ಬೇಕಂದ್ರೆ ಸೊ ನೀವು ಇದ್ರೊಳಗೆ ಇನ್ವೆಸ್ಟ್ ಮಾಡೋ ಅಮೌಂಟು ATC ಅಲ್ಲಿ ಡಿಡಕ್ಷನ್ ಏನು ಸಿಗೋದಿಲ್ಲ. ಆದ್ರೆ ಇಂಟ್ರೆಸ್ಟ್ ಏನ್ ಬರುತ್ತಲ್ಲ ಇನ್ಕಮ್, ಅದ್ರ ಮೇಲೆ TDS ಕೂಡ ಡಿಡಕ್ಟ್ ಆಗೋದಿಲ್ಲ. ಆದ್ರಿಂದ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಆಪ್ಷನ್ಸ್ ಎಲ್ಲ ನೋಡ್ಕೊಂಡು ಇದು ನಿಮಗೆ ಬೆನಿಫಿಷಿಯಲ್ ಇಲ್ವಾ ಅಂತ ನೀವು ಅನಲೈಸ್ ಮಾಡ್ಬೋದು. ಮತ್ತೊಂದು ಫೀಚರ್ ಅಂದ್ರೆ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಯಾರು ಡಿಸೈಡ್ ಮಾಡ್ತಾರೆ? ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. ಹಾಗೆ ಇದು ಕ್ವಾರ್ಟರ್ಲಿ ಅಂದ್ರೆ 3 ತಿಂಗಳಿಗೆ ಒಂದ್ಸರಿ ಡಿಸೈಡ್ ಮಾಡ್ತಾರೆ. ಆದ್ರೆ ಪೇಮೆಂಟ್ಸ್ ಏನಿದ್ರು ನಿಮ್ಗೆ ಮಂತ್ಲಿ ಸಿಗುತ್ತೆ. ಮತ್ತೊಂದು ಫೀಚರ್ ಅಂತಂದ್ರೆ ಮಲ್ಟಿಪಲ್ ಅಕೌಂಟ್ಸ್. ಈಗ ನೀವು ಸಿಂಗಲ್ ಅಕೌಂಟ್ ಇಟ್ಕೊಳ್ಬಹುದು ನಿಮ್ಮ ಹೆಸರಲ್ಲಿ, ಅಥವಾ 3-4 ಅಕೌಂಟ್ ಕೂಡ ಇಟ್ಕೊಳ್ಬಹುದು. ಬಟ್ ಆದ್ರೆ ಇದ್ರೊಳಗೂ ಕೂಡ ಅಪ್ಪರ್ ಲಿಮಿಟ್ ಇದೆ. ಸಿಂಗಲ್ ಅಕೌಂಟ್ಗೆ ಬೇರೆ ಅಪ್ಪರ್ ಲಿಮಿಟ್ ಇದೆ, ಮಲ್ಟಿಪಲ್ ಅಕೌಂಟ್ಸ್ಗೆ ಬೇರೆ ಅಪ್ಪರ್ ಲಿಮಿಟ್ ಇದೆ. ಆದ್ರಿಂದ ಮಲ್ಟಿಪಲ್ ಅಕೌಂಟ್ಸ್ನ ಕೂಡ ನೀವು ಮೇಂಟೈನ್ ಮಾಡ್ಬೋದು. ಮತ್ತೊಂದು ಫೀಚರ್ ಅಂತಂದ್ರೆ ನಾಮಿನಿ. ಈಗ ನೀವೇನಾದ್ರು ಅನ್ಫಾರ್ಚುನೇಟ್ಲಿ ತೀರ್ಕೊಂಡ್ರೆ ಈ ಬೆನಿಫಿಟ್ಸ್ ಯಾರಿಗ್ ಹೋಗ್ಬೇಕು ಅಂತ ನೀವು ಮುಂಚೆನೆ ಡಿಸೈಡ್ ಮಾಡಿ ನಾಮಿನಿ ಎಲ್ಲ ಫಿಲ್ ಮಾಡಿ ಕೊಟ್ಟಿರ್ಬೋದು. ಈಗ ಎಲಿಜಿಬಿಲಿಟಿ ಮತ್ತೆ ಡಾಕ್ಯುಮೆಂಟೇಶನ್ ಬಗ್ಗೆ ಮಾತಾಡೋಣ. ಎಲಿಜಿಬಿಲಿಟಿ ಅಂತ ತಗೊಂಡ್ರೆ 2 ರಿಕ್ವೈರ್ಮೆಂಟ್ಸ್ ಇರೋದು. ಒಂದು, ನೀವು ಭಾರತದ ರೆಸಿಡೆಂಟ್ ಆಗಿರ್ಬೇಕು, ಮತ್ತೊಂದು ಅಡಲ್ಟ್ ಆಗಿರ್ಬೇಕು ಈ ಸ್ಕೀಮ್ ಅಕೌಂಟ್ ನ ಓಪನ್ ಮಾಡೋದಕ್ಕೆ. ಈಗ ನೀವು ಮೈನರ್ ಏನಾದ್ರು ಓಪನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ಬೋದು.
ಮೊದಲನೇದು ಮೈನರ್ ಏಜ್ ಏನಿದೆ ಅದು 10 ವರ್ಷಕ್ಕಿಂತ ಜಾಸ್ತಿ ಇರಬೇಕು. ಎರಡನೇದು ಅವರ ಗಾಡಿಯನ್ನು ಓಪನ್ ಮಾಡ್ಬೋದು ಈ ಅಕೌಂಟ್‌ನ. ಆಮೇಲೆ ಮೈನರು 18 ವರ್ಷ ತಲುಪಿದಾಗ ಕನ್ವರ್ಷನ್ ಪ್ರೊಸೀಜರ್ ಇಂದ ಆ ಮೈನರು ಈ ಅಕೌಂಟ್‌ನ ಹೋಲ್ಡ್ ಮಾಡ್ಬೋದು. ಈಗ ನಾವು ಡಾಕ್ಯುಮೆಂಟೇಶನ್ ಅಂತ ತಗೊಳ್ಬೇಕಂದ್ರೆ ಹೊಸ ಅಕೌಂಟ್ ನೀವು ಓಪನ್ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮ್ಯಾಂಡೇಟರಿ ಮಾಡಿದ್ದಾರೆ. ಅಥವಾ ನಿಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇದೆ ಅಂತ ಅನ್ಕೊಳ್ಳಿ. 6 ತಿಂಗಳಲ್ಲಿ ನೀವು ಆಧಾರ್ ಕಾರ್ಡ್‌ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ಯಾವಾಗ ಡೇಟ್ ಅಂದ್ರೆ 1 ಏಪ್ರಿಲ್ 2023 ಆಲ್ರೆಡಿ ಆಗೋಗಿದೆ. ಇನ್ನ ಪ್ಯಾನ್ ಕಾರ್ಡ್ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ವಿತಿನ್ 2 ಮಂತ್ಸು ಯಾವ್ದಾದ್ರು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ. ಈಗ ಏನೇನು ಆ ಕಂಡೀಷನ್ಸ್ ಅಂದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ 50,000ಕ್ಕಿಂತ ಜಾಸ್ತಿ ಇದೆ ಅನ್ಕೊಳ್ಳೋಣ, ಅಥವಾ ನಿಮ್ಮ ಟೋಟಲ್ ಡೆಪಾಸಿಟ್ಸು ಫೈನಾನ್ಷಿಯಲ್ ಇಯರ್ ಅಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ಅನ್ಕೊಳ್ಳೋಣ, ಅಥವಾ ನಿಮ್ಮ ಟೋಟಲ್ ವಿಡ್ರಾವಲ್ಸ್ ಅಥವಾ ಟ್ರಾನ್ಸ್ಫರ್ ಏನಿದೆ ಅದು 1 ತಿಂಗಳಲ್ಲಿ 10,000ಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ಅನ್ಕೊಳ್ಳೋಣ. ಈ ಯಾವ್ದಾದ್ರು ಒಂದು ಸಿಚುಯೇಷನ್ ಆದ್ರೆ ನೀವು ಪ್ಯಾನ್ ಕಾರ್ಡ್‌ನ ವಿತಿನ್ 2 ಮಂತ್ಸ್ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಗವರ್ಮೆಂಟ್ ಇಶ್ಯೂಡ್ ಐಡಿ ಮುಖಾಂತರ ನೀವು ಅಡ್ರೆಸ್ ಪ್ರೂಫ್‌ನ ಕೊಡಬೇಕಾಗುತ್ತೆ, ಅಥವಾ ಯುಟಿಲಿಟಿ ಬಿಲ್ಸ್‌ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಪಾಸ್‌ಪೋರ್ಟ್ ಫೋಟೋಸ್ ಕೂಡ ಬೇಕಾಗುತ್ತೆ. ಈಗ ಲೋವರ್ ಲಿಮಿಟ್ ಏನು, ಅಪ್ಪರ್ ಲಿಮಿಟ್ ಏನು ಇನ್ವೆಸ್ಟ್ ಮಾಡೋದಕ್ಕೆ ಅಂತ ತಿಳ್ಕೊಳ್ಳೋಣ. ಈಗ ಲೋವರ್ ಲಿಮಿಟ್ ಬಂದು 1,000 ಸ್ಟಾರ್ಟ್ ಆಗುತ್ತೆ. ಹೌದು, ಇದು ತುಂಬಾನೇ ಒಳ್ಳೆ ಮಾಹಿತಿ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಮ ಹತ್ರ 5,000 ಇದ್ರೂ ಕೂಡ ನೀವು ಸ್ಟಾರ್ಟ್ ಮಾಡಬಹುದು. ಆದ್ರಿಂದ ಮಲ್ಟಿಪಲ್ಸ್ ಆಫ್ 1,000 ಅಲ್ಲಿ ನೀವು ಸ್ಟಾರ್ಟ್ ಮಾಡಬಹುದು. ಇನ್ನು ಅಪ್ಪರ್ ಲಿಮಿಟ್ ಎಲ್ಲಿ ತನಕ ನೀವು ಇನ್ವೆಸ್ಟ್ ಮಾಡ್ಬೋದು ಅಂದ್ರೆ ಸಿಂಗಲ್ ಅಕೌಂಟ್ ಆದ್ರೆ 9 ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು. ಆದ್ರೆ ಜಾಯಿಂಟ್ ಅಕೌಂಟ್ ಆದ್ರೆ 15 ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು. ಈ ಜಾಯಿಂಟ್ ಅಕೌಂಟ್ ಅಲ್ಲಿ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಈಕ್ವಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅಂದ್ರೆ ಇಬ್ಬರಾಗಿದ್ರೆ 7.5 ಲಕ್ಷ 7.5 ಲಕ್ಷ ಈ ರೀತಿ. ಹಾಗೆ ರಿಟರ್ನ್ಸ್ ಕೂಡ ಈಕ್ವಲಿ ಸಿಗುತ್ತೆ. ಮತ್ತೆ ಮೈನರ್ ಆಗಿದ್ರೆ 3 ಲಕ್ಷ ತನಕ ಅಪ್ಪರ್ ಲಿಮಿಟ್ ಇದೆ. ಈಗ ಮೆಚುರಿಟಿ ಆದ್ಮೇಲೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. 5 ವರ್ಷದ ತನಕ ನೀವೇನೋ ಇನ್ಕಮ್ ಏನೋ ತಗೊಂಡ್ರಿ. ಈಗ ಮೆಚುರಿಟಿ ಆಯ್ತು ಅಂದ್ರೆ 5 ವರ್ಷ ಆಯ್ತು. ನಂತರ ಏನ್ ಮಾಡ್ಬೇಕಂದ್ರೆ ನೀವು ಈ ಅಕೌಂಟ್‌ನ ಕ್ಲೋಸ್ ಮಾಡ್ಬೋದು. ಈ ಅಕೌಂಟ್‌ನ ಕ್ಲೋಸ್ ಮಾಡೋದಕ್ಕೆ ಫಾರ್ಮ್ 3 ಅನ್ನೋದು ಒಂದು ಫಾರ್ಮ್ ಇದೆ. ಅದನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ಪೋಸ್ಟ್ ಆಫೀಸ್ ಅಲ್ಲೂ ಸಿಗುತ್ತೆ ಅಥವಾ ಪೋಸ್ಟಲ್ ವೆಬ್ಸೈಟ್ ಅಲ್ಲೂ ಸಿಗುತ್ತೆ. ಅದನ್ನ ನೀವು ಡೌನ್ಲೋಡ್ ಮಾಡಿ ಫಿಲ್ ಮಾಡಿ ಆ ಫಾರ್ಮ್‌ನ ಕೊಡಬೇಕಾಗುತ್ತೆ, ಸಬ್ಮಿಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಪಾಸ್‌ಬುಕ್‌ನ ಕೂಡ ಕೊಡಬೇಕಾಗುತ್ತೆ. ನಂತರ ಅಕೌಂಟ್ ಕ್ಲೋಸ್ ಆದ್ಮೇಲೆ ನಿಮ್ಗೆ ಏನ್ ಅಮೌಂಟ್ ಇದೆ ಅದು ವಿತ್‌ಡ್ರಾ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ಸೊ ನೀವು ಆ ಅಮೌಂಟ್‌ನ ವಿತ್‌ಡ್ರಾ ಮಾಡ್ಕೊಳ್ಬೋದು. ಅಕಸ್ಮಾತ್ ನೀವೇನಾದ್ರು ಮಂತ್ಲಿ ಇನ್ಕಮ್‌ನ ತಗೊಂಡಿಲ್ಲ ಅಂತ ಅನ್ಕೊಳ್ಳೋಣ, ಅದಲ್ಲೇ ಅಕ್ಯುಮುಲೇಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಅದನ್ನ ನೀವು ಯಾವ ರೀತಿ ತಗೊಂತೀರಾ ಅನ್ನೋದಕ್ಕೆ ಇನ್ಸ್ಟ್ರಕ್ಷನ್‌ನ ನೀವು ಕೊಡ್ಬೋದು. ಕೆಲವು ತಿಂಗಳ ನಂತರ ನೀವು ಬೇಕು ಅಂದ್ರೆ ಅದನ್ನ ಕೂಡ ಇನ್ಸ್ಟ್ರಕ್ಷನ್ ಆಗಿ ಕೊಡ್ಬೋದು. ಸೊ ಆ ರೀತಿ ನಿಮ್ಗೆ ಆ ಮಂತ್ಲಿ ಇನ್ಕಮ್ ಕೂಡ ನಿಮ್ಗೆ ಸಿಗುತ್ತೆ. ಇವಾಗ ಈ ಅಮೌಂಟ್‌ನ ನೀವು ವಿತ್‌ಡ್ರಾ ಮಾಡಿಲ್ಲ ಅಂತ ಅನ್ಕೊಳ್ಳೋಣ. ಆಗೇನಾಗುತ್ತೆ, 2 ವರ್ಷ ತನಕ ಅದು ಸಿಂಪಲ್ ಇಂಟ್ರೆಸ್ಟ್‌ನ ಅರ್ನ್ ಮಾಡುತ್ತೆ. ಅಲ್ಲೇ ಬಿಟ್ರಿ ಅಂದ್ರೆ ಆ ಅಮೌಂಟ್‌ನ. ಯಾವ ಇಂಟ್ರೆಸ್ಟ್ ಅದು? ಈಗ ಪೋಸ್ಟ್ ಆಫೀಸ್‌ದು ಸೇವಿಂಗ್ಸ್ ಇಂಟ್ರೆಸ್ಟ್ ರೇಟ್ ಇರುತ್ತಲ್ಲ, ಆ ಇಂಟ್ರೆಸ್ಟೇನೆ ಸಿಂಪಲ್ ಇಂಟ್ರೆಸ್ಟ್ ಆಗಿ ನಿಮ್ಗೆ ಬರುತ್ತೆ. ನಂತರ ಏನಂದ್ರೆ ಇನ್ನೊಂದು ಆಪ್ಷನ್, ನೀವು ವಿತ್‌ಡ್ರಾ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ ನೀವು ರೀಇನ್ವೆಸ್ಟ್ ಮಾಡ್ಬೋದು. ಮತ್ತೆ ಅದು 5 ವರ್ಷಗಳ ಕಾಲ ನಿಮ್ಗೆ ರಿಟರ್ನ್ಸ್‌ನ ಕೊಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಇವಾಗ ಲಾಕಿಂಗ್ ಪೀರಿಯಡ್ ಇದೆ ಅಂತ ನಾವು ಹೇಳಿದೀವಿ 5 ವರ್ಷ. ಮಧ್ಯದಲ್ಲಿ ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಬಂತು ಅಂತ ಅನ್ಕೊಳ್ಳೋಣ, ನೀವು ಅಮೌಂಟ್‌ನ ವಿತ್‌ಡ್ರಾ ಮಾಡಲೇಬೇಕಾಗುತ್ತೆ ಅಂತ ಅನ್ಕೊಳ್ಳೋಣ. ಆಗ ಏನ್ ಮಾಡೋದು ಅಂತ ನೀವು ಯೋಚನೆ ಮಾಡ್ತಿರ್ಬೋದಲ್ಲ, ಅದಕ್ಕೂ ಕೂಡ ಒಂದು ರೆಮಿಡಿ ಇದೆ. ಬನ್ನಿ ತಿಳ್ಕೊಳ್ಳೋಣ. ಈ ಪ್ರಿಮ್ಯಾಚೂರ್ ವಿತ್‌ಡ್ರಾವಲ್ಸ್‌ಗೆ ಕೆಲವು ಕಂಡೀಷನ್ಸ್ ಕೂಡ ಇದೆ. ಇದಕ್ಕೆ ನೀವು ಒಂದು ಅಪ್ಲಿಕೇಶನ್‌ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಪಾಸ್‌ಬುಕ್ ಜೊತೆಗೆ ಒಂದು ಅಪ್ಲಿಕೇಶನ್ ಕೊಟ್ಟು ಕ್ಲೋಸ್ ಮಾಡಬೇಕಾಗುತ್ತೆ. ಕ್ಲೋಸ್ ಮಾಡ್ತೀರಾ ಅಂತ ಅಂದ್ರೆ ಕಂಡೀಷನ್ಸ್ ಏನೇನು ಅಂದ್ರೆ, ಫಸ್ಟ್ ಇಯರ್ ಅಲ್ಲಂತೂ ನೀವು ಮಾಡೋದಕ್ಕೆ ಆಗೋದೇ ಇಲ್ಲ. ದೇರ್ ಇಸ್ ನೋ ಆಪ್ಷನ್. ಸೊ ಫಸ್ಟ್ ಇಯರ್ ಮಾಡೋದಕ್ಕೆ ಆಗಲ್ಲ ಅಂದ್ಮೇಲೆ ಸೆಕೆಂಡ್, ಥರ್ಡ್ ಇಯರ್ ಅಲ್ಲಿ ನೀವು ಮಾಡ್ತೀರಾ ಅಂತಂದ್ರೆ 2% ಪೆನಲ್ಟಿ ಆಗುತ್ತೆ. ಅದು ಏನದ್ರ ಮೇಲೆ ಅಂತ ಅಂದ್ರೆ, ನೀವು ಟೋಟಲ್ ಅಮೌಂಟ್ ಏನ್ ಡೆಪಾಸಿಟ್ ಮಾಡಿದ್ದೀರಾ, ಈಗ 1 ಲಕ್ಷ 2 ಲಕ್ಷ ಅಮೌಂಟ್ ಡೆಪಾಸಿಟ್ ಮಾಡಿದ್ದೀರಾ ಅಂದ್ರೆ ಅದ್ರ ಮೇಲೆ 2% ಪೆನಲ್ಟಿ ಬೀಳುತ್ತೆ. ಇನ್ನ ನೀವು 4ನೇ ವರ್ಷ ಅಥವಾ 5ನೇ ವರ್ಷದಲ್ಲಿ ವಿತ್‌ಡ್ರಾ ಮಾಡ್ತೀರಾ ಅಂತ ಅನ್ಕೊಂಡ್ರೆ ಆಗ ಏನಾಗುತ್ತೆ ಅಂತಂದ್ರೆ 1% ಪೆನಲ್ಟಿ ಬೀಳುತ್ತೆ. ಈಗ ಪಟ್ ಅಂತ ಇಂಟ್ರೆಸ್ಟ್ ರೇಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಇಂಟ್ರೆಸ್ಟ್ ರೇಟ್‌ನ ಯಾರು ಡಿಸೈಡ್ ಮಾಡ್ತಾರೆ? ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಫೈನಾನ್ಸ್ ಮಿನಿಸ್ಟ್ರಿ 2 ಸೇರ್ಕೊಂಡು ಡಿಸೈಡ್ ಮಾಡುತ್ತೆ. ಅದು ಯಾವಾಗ ಡಿಸೈಡ್ ಮಾಡುತ್ತೆ? ಕ್ವಾರ್ಟರ್ಲಿ ಡಿಸೈಡ್ ಮಾಡುತ್ತೆ. ಅಂದ್ರೆ 3 ತಿಂಗಳಿಗೆ ಒಂದ್ಸರಿ ಡಿಸೈಡ್ ಮಾಡುತ್ತೆ. ಈಗ ಸದ್ಯಕ್ಕೆ ಇಂಟ್ರೆಸ್ಟ್ ರೇಟ್ ಇದೆ 7.4% ಇದೆ. ಈಗ ಜಾನ್ವರಿಯಿಂದ ಮಾರ್ಚ್ ತಗೊಂಡ್ರೆ 7.4% ಇದೆ. ಹಾಗಾದ್ರೆ ಬನ್ನಿ ಈ ಇಂಟ್ರೆಸ್ಟ್ ರೇಟ್ಸ್‌ಗಳ ಹಿಸ್ಟ್ರಿ ಕೂಡ ನೋಡೋಣ, ಏನೇನಿತ್ತು ಯಾವ ಟೈಮ್ ಲೈನ್ ಅಲ್ಲಿ ಅಂತ. ಸೊ ನಿಮಗೆ ಕಾಣ್ತಿರೋ ಚಾರ್ಟ್ ಪ್ರಕಾರ ಅಕ್ಟೋಬರ್ 24, ಡಿಸೆಂಬರ್ 24 ಅಂತ ತಗೊಂಡ್ರೆ ಆ 3 ತಿಂಗಳಲ್ಲೂ ಕೂಡ 7.4% ಇತ್ತು. ಹಾಗೆ ಹೋಗ್ತಾ ಹೋದ್ರೆ ಹಿಂದೆ ಟೈಮ್ ಲೈನ್ಗೆ ಹೋಗ್ತಾ ಹೋದ್ರೆ ಏಪ್ರಿಲ್ 23 ಟು ಜೂನ್ 23 ತಗೊಂಡ್ಬೇಕಂದ್ರೆ ಅಲ್ಲೂ ಕೂಡ 7.4% ಇದೆ. ಅದ್ರ ಕೆಳಗಡೆ ಹೋಗ್ಬೇಕಂದ್ರೆ 7.1% ಇತ್ತು, 6.7 ಇತ್ತು, ಹಾಗೆ ಹೋದ್ರೆ 7.3 ಇತ್ತು, 7.5 ಇತ್ತು, ಹೀಗೆ. ಸೊ
ಏಪ್ರಿಲ್ 1st 2023 ಇಂದ ನೋಡ್ಬೇಕಂದ್ರೆ 7.4% ಇದೆ. ಕನ್ಸಿಸ್ಟೆಂಟ್ ಆಗಿ ಈ ಇಂಟ್ರೆಸ್ಟ್ ರೇಟ್ ನ ಅವರು ಮೇಂಟೈನ್ ಮಾಡಿದ್ದಾರೆ. ಈಗ ಈ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ ನ ಹೇಗೆ ಓಪನ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮ್ಗೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಇರಬೇಕು. ಇಲ್ಲ ಅಂದ್ರೆ ನೀವು ಈಸಿಯಾಗಿ ಅದನ್ನ ತಗೊಳ್ಬಹುದು. ಆ ಅಕೌಂಟ್ ಆದ್ಮೇಲೆ ನೀವು ಪೋಸ್ಟ್ ಆಫೀಸ್ ಇಂದ ಅಥವಾ ಇಂಡಿಯಾ ಪೋಸ್ಟ್ ಆಫೀಸ್ ವೆಬ್ಸೈಟ್ ಇಂದ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಬೇಕಾಗುತ್ತೆ ಅಥವಾ ಅಪ್ಲಿಕೇಶನ್ ನ ಇಸ್ಕೊಳ್ಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ತಗೊಂಡ್ಮೇಲೆ ಅದನ್ನೆಲ್ಲ ನೀಟಾಗಿ ಫಿಲ್ ಮಾಡಿ ನಾವು ಹೇಳಿದಂತ ಡಾಕ್ಯುಮೆಂಟ್ಸ್ ನ ಕೂಡ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ವೆರಿಫಿಕೇಶನ್ಗೆ ನೀವು ಹೋಗ್ಬೇಕಾದ್ರೆ ಒರಿಜಿನಲ್ಸ್ ನ ಕ್ಯಾರಿ ಮಾಡ್ಬೇಕಾಗುತ್ತೆ. ನಂತರ ನಿಮ್ಮ ವಿಟ್ನೆಸ್ ಅಥವಾ ನಾಮಿನಿ ಹತ್ರ ಸಿಗ್ನೇಚರ್ ಕೂಡ ನೀವು ತಗೊಳ್ಬೇಕಾಗುತ್ತೆ. ಇದೆಲ್ಲ ಆದ್ಮೇಲೆ ಇನಿಷಿಯಲ್ ಡೆಪಾಸಿಟ್ ನ ನೀವು ಮಾಡ್ಬೋದು ಕ್ಯಾಶ್ ಅಥವಾ ಚೆಕ್ ಮುಖಾಂತರ, ಅಥವಾ ಪೋಸ್ಟ್ ಡೇಟೆಡ್ ಚೆಕ್ ಕೂಡ ನೀವು ಕೊಡ್ಬೋದು. ಆದ್ರೆ ಚೆಕ್ ಮೇಲೆ ಡೇಟ್ ಕೂಡ ಮೆನ್ಷನ್ ಆಗಿರ್ಬೇಕಾಗುತ್ತೆ. ಅವಾಗ ನಿಮ್ಮ ಅಕೌಂಟ್ ಓಪನ್ ಆಗೋದು. ಇದೆಲ್ಲ ಪ್ರೋಸೆಸ್ ಆದ್ಮೇಲೆ ಪೋಸ್ಟ್ ಆಫೀಸ್ ಅಲ್ಲಿ ಇರುವಂತ ಎಕ್ಸಿಕ್ಯೂಟಿವ್ ನಿಮ್ಗೆ ನಿಮ್ಮ ಹೊಸ ಅಕೌಂಟ್ ಓಪನ್ ಆದ್ಮೇಲೆ ಅದರ ಡೀಟೇಲ್ಸ್ ನ ಶೇರ್ ಮಾಡ್ತಾರೆ. ಈ ಅಕೌಂಟ್ ಹೇಗ್ ರನ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಈಗ ಮಿಸ್ಟರ್ ಶರ್ಮಾ ಅಂತ ತಗೊಳ್ಳೋಣ. ಅವರು 3 ಲಕ್ಷ ಇನ್ವೆಸ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಅವರು 5 ವರ್ಷ ಕಾಲ ತನಕ ಇನ್ವೆಸ್ಟ್ ಮಾಡ್ತಾರೆ. ಈಗ ಸದ್ಯಕ್ಕೆ ಇಂಟ್ರೆಸ್ಟ್ ರೇಟ್ ಏನಿದೆ 7.4% ಇದೆ. ಸೊ ಆ ರೀತಿ ಕ್ಯಾಲ್ಕುಲೇಟ್ ಮಾಡಿದಾಗ ಮಂತ್ಲಿ ಪೇ ಔಟ್ ಏನ್ ಬರುತ್ತೆ 1850 ರೂಪಾಯಿ ಬರುತ್ತೆ. ಇದು ಪ್ರತಿ ಮಂತ್ ಕೂಡ ಅವ್ರಿಗೆ ಬರೋದಕ್ಕೆ ಶುರು ಆಗುತ್ತೆ. ಅದು 5 ವರ್ಷ ಕಾಲ ತನಕ. ಇನ್ನ ಈ ಮಿಸ್ಟರ್ ಶರ್ಮಾ ಏನಿದ್ದಾರೆ ಅವರು ಈ ಅಮೌಂಟ್ ನ ಹೇಗ್ ರಿಸೀವ್ ಮಾಡ್ಬೋದು? ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಡೈರೆಕ್ಟ್ ಕ್ಯಾಶ್ ನ ಅವರು ಹೋಗಿ ರಿಸೀವ್ ಮಾಡ್ಬೋದು, ಅಥವಾ ಅವರು ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸರ್ವಿಸಸ್ ಇಂದ ಅವರ ಅಮೌಂಟ್ ಅವರ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಬರೋ ಹಾಗೆ, ಅಂದ್ರೆ ಸೇವಿಂಗ್ಸ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಆಗೋ ಹಾಗೆ ಮಾಡ್ಬೋದು ಅವ್ರ ಬ್ಯಾಂಕ್ ಡೀಟೇಲ್ಸ್ ನ ಕೊಟ್ಟು. ಈ ರೀತಿ 2 ಆಪ್ಷನ್ ಅಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು, ಯಾವ್ದು ಕನ್ವೀನಿಯಂಟ್ ಇದೆ ಅಂತ. ಈಗೆಲ್ಲ ಆಲ್ಮೋಸ್ಟ್ ಬ್ಯಾಂಕ್ ಅಕೌಂಟ್ಗೆ ಬರೋ ಹಾಗೆ ಮಾಡ್ಕೊಂತಾರೆ. ಈಗ ಈ ರೀತಿಯಾದ ಒಂದು ಸ್ಕೀಮ್ ಏನಿದೆ, ಕನ್ಕ್ಲೂಷನ್ಗೆ ಬರ್ಬೇಕಂದ್ರೆ ಈ ಸ್ಕೀಮ್ ನ ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ಗೆ ಬಳಸ್ತಾರೆ ಅಂತ ಹೇಳ್ಬೋದು, ಅಥವಾ ಯಾರಿಗಾದ್ರು ಸ್ಟಡಿ ಇನ್ಕಮ್ ಬರಬೇಕು ಅಂತ ರಿಟೈರ್ ಆಗಿದ್ದಾರೆ ಅಂತ ಅನ್ಕೊಳ್ಳಿ, ಅರ್ಲಿ ರಿಟೈರ್ಮೆಂಟ್ ತಗೊಂಡಿದ್ದಾರೆ, ಅವ್ರಿಗೆ ಸ್ಟಡಿ ಇನ್ಕಮ್ ಬರಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ, ಅಥವಾ ಕ್ಯಾಪಿಟಲ್ ನನಗೆ ಸೇಫ್ ಆಗಿರ್ಬೇಕು, ಸ್ವಲ್ಪ ಇಂಟ್ರೆಸ್ಟ್ ಬಂದ್ರೆ ಸಾಕು ಅಂತ ಯಾರು ಡಿಸೈಡ್ ಮಾಡ್ತಾರೆ ಅವರಿಗೆಲ್ಲ ಕೂಡ ಇದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಹಾಗೆ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫಿಕೇಶನ್ ಮಾಡ್ಬೇಕಾದ್ರೆ ಈ ಒಂದು ಆಪ್ಷನ್ ಕೂಡ ನೀವು ಕನ್ಸಿಡರ್ ಮಾಡಬಹುದು. ಈ ರೀತಿ ನಿಮ್ಗೆ ಮಂತ್ಲಿ ಇನ್ಕಮ್ ಸಿಗೋ ಹಾಗೆ ಮಾಡ್ಕೋಬಹುದು. ಈ ರೀತಿಯಾದ ಸ್ಕೀಮ್ ಅಲ್ಲಿ ನಿಮ್ ಪೇರೆಂಟ್ಸ್ಗೆ ಅಥವಾ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ಗೆ ನೀವು ಇನ್ವೆಸ್ಟ್ ಮಾಡಿ ಅವ್ರಿಗೆ ಮಂತ್ಲಿ ಇನ್ಕಮ್ ಬರೋ ಹಾಗೆ ಮಾಡ್ತೀರಾ ಇಲ್ವಾ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಏನೇ ಅಭಿಪ್ರಾಯ ಇದ್ರೂ ಕೂಡ ಅದನ್ನ ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಹಾಗೆ ನೀವಿನ್ನ ಗ್ರೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅದ್ರ ಜೊತೆಗೆ ಇದು ಎಜುಕೇಶನಲ್ ವಿಡಿಯೋ ಅನ್ನೋದನ್ನ ಕೂಡ ಮರಿಬೇಡಿ. ನಿಮ್ಮ ಓನ್ ರಿಸರ್ಚ್ ಮಾಡಿ ನಿಮ್ಗೆ ಈ ಸ್ಕೀಮ್ ಬೆನಿಫಿಟ್ ಅಂತ ಅನ್ಸಿದ್ರೆ ಮಾತ್ರ ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀವಿ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.